ಚಿಗುರು ನೃತ್ಯಾಲಯದ ಸಹಯೋಗದೊಂದಿಗೆ ಬಿಂಕ ಬಿನ್ನಾಣರು ರಂಗತಂಡ ಅಭಿನಯಿಸುತ್ತಿರುವ ನಾಟಕ ಮಧ್ಯಮ ವ್ಯಾಯೋಗ. ರಚನೆ ಮಹಾಕವಿ ಭಾಸ. ವಿನ್ಯಾಸ ಮತ್ತು ನಿರ್ದೇಶನ ಶಿವು ಹೊನ್ನಿಗನಹಳ್ಳಿ. ಸ್ವಲ್ಪ ದೂರ ಕಡೆಯ ಬನ್ನಿ, ಬೇಗ ಹೋಗೋಣ. ಇನ್ ಸ್ವಲ್ಪ ದೂರ ಕಡೆಯ ಕತ್ತಲಾಗಕ್ಕೂ ಮೊದಲು ಬೇಗ ಹೋಗಿ ಊರು ಸೇರ್ಕೊಳ್ಳೋಣ. ಬನ್ನಿ ಬೇಗ. ನನ್ ಕೈಲಿ ಆಗ್ತಿಲ್ಲ, ನನ್ ಕಾಲು ನೋಡ್ತಿದ್ದೆ, ನಾನು ಇಲ್ಲೇ ಕೂರ್ತೀನಿ. ನಾನು ಇಲ್ಲೇ ಕೂರ್ತೀನಿ. ಕತ್ತಲಾಗುತ್ತೆ ಅಂದ್ರೆ ಈ ಮಕ್ಕಳು ನನ್ನ ಮಾತು ಕೇಳಲ್ಲ. ಬಾಬಾ ನೋಡಯ್ಯ, ಹೀಗೆಲ್ಲ ಮಾಡಬಾರ್ದು. ಈ ಕಾಡಿನಲ್ಲಿ ಭಯಂಕರ ರಾಕ್ಷಸರಿದ್ದಾರೆ. ಇಲ್ಲಿರೋದು ತುಂಬಾ ಅಪಾಯ. ಅಪಾಯವೇ? ಅಪಾಯಕ್ಕೆ ಅಪಾಯ ತಂದಿರೋ ಶೂರನೋನು. ಹೌದು ಅಜ್ಜ, ನೀನೇ ಹೆದರ್ಬೇಡ. ಮೊನ್ನೆ ಏನಾಯ್ತು ಗೊತ್ತೇ? ನೀನೇನು ಸಾಮಾನ್ಯನೇ. ಓ ಹಳ್ಳಿಯಿಂದ ಈ ಹಳ್ಳಿಗೆ ಹೋಗೋ ದಾರಿ ಮಧ್ಯದಲ್ಲಿ ಇಷ್ಟುದ್ದ ಮಂಗಳ, ಇಷ್ಟುದ್ದ ಅಲ್ವೋ, ಇಷ್ಟುದ್ದ ಅಂತ ಹೇಳು. ಹೌದೌದು, ಇಷ್ಟುದ್ದ ಸತ್ತು ಮಲಗಿದ ಹಾವುಗೆ ಅಪಾಯ ತಂದಿಟ್ಟ. ಅಪಾಯ ಅಂತಂದ್ರೆ ಅಂಥದ್ದಲ್ವೋ. ಈ ಕಾಡಿನಲ್ಲಿ ಭಯಂಕರವಾದ ರಾಕ್ಷಸರಿದ್ದಾರೆ. ಅವ್ರೆಂಥ ರಾಕ್ಷಸ ಅಜ್ಜ? ಅವ್ರೇನ್ ಮಾಡ್ತಿದ್ರು ಅಜ್ಜ? ಅವ್ರ ಮನುಷ್ಯನೆಲ್ಲ ತಿಂತಿದ್ರ ಅಜ್ಜ? ಹೇಳು ಅಜ್ಜ, ಹೇಳು ಅಜ್ಜ. ತಡೀರೋ. ಒಂದು ದಿನ ಏನಾಯ್ತಪ್ಪ ಅಂತ ಅಂದ್ರೆ ತದಂ ತಂ ತದಂ ತಂ ತದಂ ದದಂ ದಂ ದದಂ ದದಂ ತಂ ದದಂ ತಂ ತದಂ ದದಂ ದಂ ದದಂ ತದಂ ದಂ ದದಂ ದದಂ ದದಂ. ದೂರದ ಉತ್ತರ ದೇಶದವರು ದಕ್ಷಿಣ ದೇಶಕ್ಕೆ ಊಟಕ್ಕೆ ಅಂತ ಬರ್ತಾ ಇದ್ರು. ಅವರು ಬರ್ತಾ ಬರ್ತಾ ಈ ಹಿಡಿಂಬಾವನಕ್ಕೆ ಬರ್ತಾರೆ. ತೆಗೆದು ಹಾಕ್ತೀನಿ ನೋಡಿ. ಕತೆ ಹೇಳೋ ಮಧ್ಯದಲ್ಲಿ ಚೇಷ್ಟೆ ಮಾಡ್ತಾನೆ. ಬರ್ತಾರೆ. ಅವ್ರು ಎಲ್ಲಿಗೆ ಬಂದು ಹೇಳಿ. ಬರ್ತಾ ಬರ್ತಾ ಈ ಹಿಡಿಂಬಾವನಕ್ಕೆ ಬರ್ತಾರೆ. ಇಲ್ಲಿ ಏನಾಯ್ತಪ್ಪ ಅಂತ ಅಂದ್ರೆ ಏನಾಯ್ತು ಅಜ್ಜ? ತದಂ ತಂ ದದಂ ತಂ ತದಂ ದದಂ ದಂ ದದಂ ದದಂ ತಂ ದದಂ ತಂ ದದಂ ದದಂ ದಂ ದದಂ. ದೂರ ದೂರಿಗೆ ದಾರಿ ಸಾಗಲಿ, ಕಾಡು ಮೇಡಿನ ಕಲ್ಲು ದಾರಿಯು. ತದಂ ತಂ ತದಂ ತಂ ತದಂ ತದಂ ತಂ ದದಂ ದದಂ ತಂ ತದಂ ತಂ ತದಂ ತದಂ ತಂ ದದಂ. ನಟ್ಟ ನಡುವೆ ಗಿರಿಯ ದಾರಿ
ಇವನು? ಬಾಪ್ಪ, ಇವನ್ ಯಾರೋ ಕಾಣನಲ್ಲ. ಅಯ್ಯೋ ದೇವರೇ, ಇವನಾರೋ ಕಾಡಿರಲ್ಲ. ಅರುಣ ರವಿಯ ಕಿರಣಗಳಂತಿರುವ ಎಳೆಗೆಂಪು ಕುರುಳ ರಾಶಿ ಮುಖದ ಸುತ್ತಲೂ ಹರಡಿದೆ. ಕಂಟು ಹಾಕಿದ ಉಪ್ಪು, ದೊಡ್ಡ ಕೆಂಗಣ್ಣುಗಳು ತಳ ತಳನೆ ಹೊಳೆಯುತ್ತಿವೆ. ಮಿಂಚು ಹರಿಯುವ ಕಾರ್ಮುಗಿಲಿನಂತೆ ಹೋಲುತ್ತಿದ್ದಾನೆ. ಪ್ರಳಯ ಕಾಲದ ರುದ್ರನಂತೆ ಬರುತ್ತಿದ್ದಾನೆ. ಯಾರಪ್ಪ ಇವನು? ಕುಂಬಣ್ಣದ ತಲೆಗೂದಲು, ಒಂದೊಂದು ಕಣ್ಣು ಗ್ರಾದಷ್ಟು ಅಗಲ, ಶಾಚಿರುವ ಬಿಳಿಯ ಕೋರೆಗಳು, ಉಬ್ಬಿರುವ ಸುವಿಸ್ತಾರ ವಕ್ಷಸ್ಥಳ, ಕಗ್ಗತ್ತಲಿನಷ್ಟು ಕಪ್ಪು ಮೈ, ಚಂದ್ರನನ್ನು ಮುಸುಕಲು ಬರುವ ಹೊಸ ಮುಗಿಲಿನಂತೆ ಬರುತ್ತಿದ್ದಾನೆ. ಅಯ್ಯೋ, ಯಾರಪ್ಪ ಇವನು? ಆನೆಯ ದಂತದಂತ ಕೋರೆ ಹಲ್ಲುಗಳು, ಸೊಂಡಲಿಗೆ ಸಮನೆನಪ ತೋಳುಗಳು, ನೀಲ ಮೇಘದಂತೆ ಮೈ ಬಣ್ಣ, ಸುರಿದ ಆಹುತಿ ಹಿಂದಿರುವ ಹೋಮಾಗ್ನಿಯಂತೆ ಹೊಳೆಯುತ್ತಿದ್ದಾನೆ. ಭೀಮಾಕಾರ, ತ್ರಿಪುರ ಸಂಹಾರ ಸಮಯದಲ್ಲಿ ರೋಷಗೊಂಡ ರುದ್ರನ ಅವತಾರ. ಅಯ್ಯೋ ಅಪ್ಪ, ನಮ್ಮನ್ನು ಪೀಡಿಸಿದ ಇವನು ಯಾರು? ಗಿಳಿಗಳಿಗೆ ವಜ್ರದಂತೆ, ಅಕ್ಕಿಗಳಿಗೆ ಗಿಡಗಳಂತೆ, ಜಿಂಕೆಗಳಿಗೆ ಸಿಂಹನಂತೆ, ಯಮನಂತೆ ನಮ್ಮ ಮೇಲೆ ಹರಿಯುತ್ತಿದ್ದಾನೆ. ಅಯ್ಯೋ, ನಮಗೆ ಸಂತಾಪಗೊಳಿಸುತ್ತಿರುವ ಇವನು ಯಾರು? ಅಯ್ಯೋ ಬ್ರಾಹ್ಮಣ, ಗತಿಕಾರದೆ ಹೆಣ್ಣು ಆಗಿರೊಡನೆ ನನಗೆ ಭಯಪಟ್ಟು ಧೈರ್ಯಗೆಟ್ಟು ಯಾಕೆ ಓಡುತ್ತಿ? ಶಕ್ತಿ ಇಲ್ಲದವರು ನೀರು, ಹೆಂಡತಿ ಮಕ್ಕಳ ರಕ್ಷಿಸಲು ಬಲವಿಲ್ಲದವರು ಎಲ್ಲಿ ಹೋಗುತ್ತಿ? ಅಯ್ಯೋ ಬ್ರಾಹ್ಮಣ, ಬ್ರಾಹ್ಮಣಿ ಹೆದರಬೇಡ, ಮಕ್ಕಳೇ ಹೆದರಬೇಡಿ. ಅವನ ಮಾತಿನಲ್ಲಿ ತರ್ಕ ಇದೆ, ಯೋಚಿಸಿ ಮಾತನಾಡುತ್ತಿದ್ದಾನೆ. ಅಯ್ಯೋ ಕಷ್ಟ ಕಷ್ಟ, ನಾನೆಂತಹ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದೇನೆ ಎಂಬುದು ನಿಮಗೆ ಗೊತ್ತಿಲ್ಲ. ಎಲ್ಲ ಕಾಲದಲ್ಲಿಯೂ ಮತ್ತು ಎಲ್ಲ ಕಡೆಯಲ್ಲಿಯೂ ಬ್ರಾಹ್ಮಣರು ಪೂಜ್ಯರೆಂಬುದು ಬಲ್ಲೆ. ಆದರೆ ಇವತ್ತು ತಾಯಿ ಆಜ್ಞೆಯಂತೆ ಈ ಅಕಾರ್ಯವನ್ನು ಮಾಡುತ್ತಿದ್ದೇನೆ. ಬ್ರಾಹ್ಮಣಿ ಹೆದರಬೇಡ, ಜಲಕ್ಲಿಂಗ ಮುನಿಗಳು ಹೇಳಿದ್ದು ಜ್ಞಾಪಕ ಇದೆಯೇ? ಈ ಕಾಡಿನಲ್ಲಿ ರಾಕ್ಷಸರಿದ್ದಾರೆ, ಆದ್ದರಿಂದ ಎಚ್ಚರಿಕೆ
ಲಂಕೆಯಿಂದ ಪ್ರಯಾಣ ಮಾಡಿ ಎಂದದ್ದು. ಆ ಭಯವೇ ಈಗ ಬಂದಿದೆ. ಹಾಗೆಂದು ಸುಮ್ಮನೆ ನಿಂತು ಬಿಟ್ಟರೆ ಆಗುತ್ತದೆಯೇ? ಅದೃಷ್ಟವಿಲ್ಲದವನು ನಾನೇನು ಮಾಡಲಿ? ಕೂಗಿಕೊಳ್ಳೋಣವೇ? ಅಪ್ಪ ಅಪ್ಪ ಅಮ್ಮ, ಯಾರನ್ನು ಕೂಗೋಣ? ಇದು ನಿರ್ಜನವಾದ ಕಾಡು, ಪಿಕೋ ಎನ್ನುತ್ತಿದೆ. ಮುಂದೆ ಹೆಜ್ಜೆ ಇಡಲಾರದಷ್ಟು ಬೆಟ್ಟ ಗುಡ್ಡಗಳು ಸುತ್ತಲೂ ಮುತ್ತಿಕೊಂಡಿವೆ. ಬಗೆ ಬಗೆಯ ಪಕ್ಷಿಗಳು, ಮೃಗಗಳು ಮಾತ್ರ ಇದ್ದಾವೆ. ಧೈರ್ಯವುಳ್ಳವರು ಮಾತ್ರ ಇಲ್ಲಿರಬಹುದು. ಹೆದರಬೇಡ, ಧೈರ್ಯವುಳ್ಳವರು ಮಾತ್ರ ಇಲ್ಲಿ ಇರಬಹುದು ಎಂಬ ಇವನ ಮಾತನ್ನು ಕೇಳಿ ನನ್ನ ಭಯ ನಾಶವಾದದ್ದಾಗಿದೆ. ಇಲ್ಲೇ ಹತ್ತಿರದಲ್ಲಿ ಪಾಂಡವರ ಆಶ್ರಮವಿದೆ ಎಂದು ಕಾಣುತ್ತದೆ. ಕಳೆ, ಪಾಂಡವರು ಯುದ್ಧ ಪ್ರಿಯರು. ರಕ್ಷಣೆ ಬೇಡಿದವರನ್ನು ಸ್ನೇಹಿತರಂತೆ ಕಾಣುತ್ತಾರೆ. ಅವರು ಇದುವರೆಗೂ ತೋರಿರುವ ಸಾಹಸವೇ ಸಾಕು. ಇವನಂತ ಭಯಂಕರನನ್ನು, ದುಷ್ಟನನ್ನು ಶಿಕ್ಷಿಸುವ ಶಕ್ತಿ ಪಾಂಡವರಿಗಿದೆ. ಆದರೆ ಅಪ್ಪ, ಅಲ್ಲಿ ಈಗ ಪಾಂಡವರು ಇಲ್ಲವೆಂದು ಕಾಣುತ್ತದೆ. ನಿನಗೆ ಹೇಗೆ ಗೊತ್ತು? ಅವರ ಆಶ್ರಮದಿಂದ ಬಂದ ಒಬ್ಬನೊಬ್ಬ ಬ್ರಾಹ್ಮಣನು ಅವರು ಶತಕುಂಭ ಯಜ್ಞದಲ್ಲಿ ಪಾಲ್ಗೊಳ್ಳಲು ಧೌಮ್ಯ ಮಹರ್ಷಿಗಳ ಆಶ್ರಮಕ್ಕೆ ಹೋದರೆಂದು ಹೇಳಿದನು. ಅಯ್ಯೋ, ನಾವಿನ್ನು ಸತ್ತ ಹಾಗೆ ಮಗು, ನಾವಿನ್ನು ಸತ್ತ ಹಾಗೆ. ಆದರೆ ಅಪ್ಪ, ಎಲ್ಲರೂ ಹೋಗಿಲ್ಲವಂತೆ. ಆಶ್ರಮದ ಕಾವಲಿಗಾಗಿ ಮಧ್ಯಮನನ್ನು ಬಿಟ್ಟಿದ್ದಾರಂತೆ. ಮಧ್ಯಮನೊಬ್ಬನಿದ್ದರೆ ಸಾಕು, ಎಲ್ಲ ಪಾಂಡವರು ಇದ್ದ ಹಾಗೆ. ಆದರೆ ಅಪ್ಪ, ಅವನು ಕೂಡ ಈ ಸಮಯದಲ್ಲಿ ವ್ಯಾಯಾಮ ಮಾಡುವುದಕ್ಕಾಗಿ ದೂರ ಹೋಗಿರುತ್ತಾನೆ ಎಂದು ಆ ಬ್ರಾಹ್ಮಣ ಹೇಳಿದ. ಅಯ್ಯೋ, ಅವನು ಕೂಡ ಇಲ್ಲವೇ? ನಮ್ಮ ಆಸೆ ಮುಗಿಯಿತು ಮಗು, ಮುಗಿಯಿತು. ಹಾಗಲಿ ಮಗು, ಆಗ ಇವನನ್ನೊಮ್ಮೆ ಮಾತನಾಡಿಸಿ ನೋಡುತ್ತೇನೆ. ಬೇಡಪ್ಪ ಬೇಡ, ಸುಮ್ಮನೆ ಶ್ರಮ ಪಡುವುದೇಕೆ? ಮಗು, ಸಂಕಟ ಪರಿಹಾರಕ್ಕಾಗಿ ಈ ಪ್ರಾರ್ಥನೆ. ಇರು, ಇವನನ್ನೊಮ್ಮೆ ಮಾತನಾಡಿಸಿ ನೋಡುತ್ತೇನೆ. ಅಯ್ಯ ಪುರುಷ, ಅಯ್ಯ ಪುರುಷ, ನಮಗೆ ಬಿಡುಗಡೆ ಉಂಟೋ? ಉಂಟು. ಒಪ್ಪಂದ ಕೊಪ್ಪಿದರೆ ಒಪ್ಪಂದವೇನು? ನನಗೆ ಪೂಜ್ಯರಾದ ತಾಯಿ ಇದ್ದಾಳೆ. ಅವಳು ನನ್ನನ್ನು ಕರೆದು, ಮಗು, ನನ್ನ ಉಪವಾಸ ಮುಗಿಯಿತು, ಅದರ ಪಾಲನೆಗಾಗಿ ಈ ವನ ಪ್ರದೇಶದಲ್ಲಿ ಯಾವನ್ನಾದರೂ ಒಬ್ಬ ಮನುಷ್ಯನನ್ನು ಹುಡುಕಿ ಕರೆದುಕೊಂಡು ಬಾ ಎಂದು ನನಗೆ ಅಪ್ಪಣೆ ಮಾಡಿದ್ದಾಳೆ. ಆದ್ದರಿಂದಲೇ ನಿಮ್ಮನ್ನು ನಿನ್ನ ಹೆಂಡತಿ ಮಕ್ಕಳ ಸಮೇತ ನೀನು ಬಿಡುಗಡೆ ಪಡೆಯಬೇಕಾದರೆ ನಿನ್ನ ಒಬ್ಬ ಮಗನನ್ನು ನನಗೆ ಕೊಡ. ಎಲ್ಲ ನೀಚ ರಾಕ್ಷಸ, ಇಷ್ಟಕ್ಕೂ ನಾನು ಬ್ರಾಹ್ಮಣ, ವೇದಗಳನ್ನು ಓದಿ ತಿಳಿದವನು. ವೃದ್ಧನಾದ ನಾನು ಇಂತಹ ಶೀಲವಂತ ಮಕ್ಕಳನ್ನು ನಿನ್ನಂತಹ ನರಭಕ್ಷಕನಿಗೆ ಕೊಟ್ಟು ಹೇಗೆ ಬದುಕಿರಲಿ? ಹೇಗೆ ಬದುಕಿರಲಿ? ಕೇಳು, ನನಗೆ ಬೇಕಾದ ಒಬ್ಬ ಮಗನನ್ನು ನೀನು ಕೊಡದೇ ಇದ್ದಲ್ಲಿ ಹೆಂಡತಿ ಮಕ್ಕಳೊಡಗೂಡಿ ಸಂಪೂರ್ಣ ನಾಶವಾಗುತ್ತೆ. ಇದೇ ನನ್ನ ತೀರ್ಮಾನ. ಮಾಡಬೇಕಾಗಿದ್ದ ಎಲ್ಲ ಕರ್ತವ್ಯಗಳನ್ನು ಆಜೀವ ಪರ್ಯಂತ ಮಾಡಿ ಸಂಸ್ಕಾರಗೊಂಡ ಈ ನನ್ನ ದೇಹವನ್ನು ಹೆಂಡತಿ ಮಕ್ಕಳನ್ನುಳಿಸುವುದಕ್ಕಾಗಿ ವಿಧಿವತ್ತಾಗಿ ಹೋಮಾಹುತಿಯಾಗಿ ಅರ್ಪಿಸುತ್ತಿದ್ದೇನೆ. ಈ ರಾಕ್ಷಸಾಗ್ನಿಯಲ್ಲಿ ಬೇಡ ಬೇಡ, ಹಾಗೆ ಮಾಡಬೇಡ. ಪತಿಯೇ
ಪರದೈವ ಎಂದು ತಿಳಿದವಳೇ ಬಂದಿಲ್ಲದೆ ಎನಿಸಿಕೊಳ್ಳುತ್ತಾಳೆ. ಈ ನನ್ನ ದೇಹ ಮಕ್ಕಳನ್ನು ಬಲವಾಗಿ ಪಡೆದಿದೆ. ಈ ನನ್ನ ದೇಹವನ್ನು ಅರ್ಪಿಸಿ ಗಂಡನನ್ನು ಮಕ್ಕಳನ್ನು ಕುಲವನ್ನು ಉಳಿಸಿ ಉದ್ಧಾರವಾಗುತ್ತೇನೆ. ನೀನು ಹೆಂಗಸು, ಪೂಜ್ಯಳಾದ ನನ್ನ ತಾಯಿ ಹೆಂಗಸನ್ನು ಒಪ್ಪುವುದಿಲ್ಲ. ನಿಮ್ಮ ಜೊತೆಯಲ್ಲಿ ನಾನು ಬರುತ್ತೇನೆ. ಮುದುಕ ದೂರ ಸರಿ. ಅಯ್ಯೋ ಅಯ್ಯ, ಅಪ್ಪ, ನಾನು ಸ್ವಲ್ಪ ಹೇಳಬೇಕಾದ ವಿಷಯವಿದೆಯಲ್ಲ. ಹೇಳು ಮಗು, ಹೇಳು. ನನ್ನ ಪ್ರಾಣವನ್ನು ಕೊಟ್ಟು ತಂದೆ ತಾಯಂದಿರ ಪ್ರಾಣ, ತಮ್ಮಂದಿರ ಪ್ರಾಣ ಎಂದು ಉಳಿಸಬೇಕೆನ್ನುವುದು ನನ್ನ ಆಸೆ. ಕುಲದ ರಕ್ಷಣೆಗಾಗಿ ನನ್ನ ನೀವನೊಡನೆ ಕಳಿಸಿಕೊಡಿ. ಅಣ್ಣ, ಆಗುವುದಿಲ್ಲ. ನಾನು ಒಪ್ಪುವುದಿಲ್ಲ. ಜ್ಯೇಷ್ಠ ನೀನು, ಪಿತೃಗಳಿಗೆ ಪ್ರಿಯನಾದವನು. ಲೋಕಕ್ಕೂ ಕುಲಕ್ಕೂ ಜ್ಯೇಷ್ಠನೇ ಶ್ರೇಷ್ಠ. ಆದ್ದರಿಂದ ನಾನು ಹೋಗುತ್ತೇನೆ. ದೊಡ್ಡಣ್ಣ, ಚಿಕ್ಕಣ್ಣ, ನಿಮ್ಮನ್ನು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಹಿರಿಯ ಅಣ್ಣ ಅಂದರೆ ತಂದೆಗೆ ಸಮಾನ ಅಂತ ತಿಳಿದವರು ಹೇಳಿದ್ದಾರೆ. ಹಿರಿಯರನ್ನು ಉಳಿಸಲು ನಾನೇ ತಕ್ಕವನು. ಅದರಿಂದ ನಾನೇ ಹೋಗುತ್ತೇನೆ. ಹಾಗಲ್ಲ ಮಗು, ತಂದೆಗೆ ಆಪತ್ತು ಬಂದಾಗ ಅದನ್ನು ನಿವಾರಿಸುವುದು ಹಿರಿಯ ಮಗನ ಧರ್ಮ. ಆದ್ದರಿಂದ ನಾನೇ ಹೋಗುತ್ತೇನೆ. ನೀನು ಹಿರಿಯ ಮಗ, ನನಗೆ ತುಂಬಾ ಬೇಕಾದವನು. ನಿನ್ನನ್ನು ನಾನು ಬಿಟ್ಟು ಕೊಡುವುದಿಲ್ಲ. ನಿಮಗೆ ಹಿರಿಯ ಮಗನ ಮೇಲೆ ಇಷ್ಟ ಇರುವ ಹಾಗೆ ನನಗೆ ಕಿರಿಯ ಮಗನ ಮೇಲೆ ಇಷ್ಟ. ತಾಯಿ ತಂದೆಗೆ ಬೇಡವಾದವನು ನಾನು ಇನ್ಯಾರಿಗೆ ಪ್ರಿಯನಾಗಿಯೇನು? ನಾನು ನಾನು ಪ್ರೀತನಾಗಿದ್ದೇನೆ. ಬಾ, ಬೇಗ ಬಾ. ಧನ್ಯನಾದೆ, ಧನ್ಯನಾದೆ. ಹಿರಿಯರ ಪ್ರಾಣವನ್ನು ಉಳಿಸುವ ನಾನೇ ಪುಣ್ಯವಂತ. ಅಬ್ಬಾ, ಈ ಬ್ರಾಹ್ಮಣ ಹುಡುಗಿಗೆ ಸ್ವಜನರಲ್ಲಿ ಎಷ್ಟು ವಾತ್ಸಲ್ಯವಿದೆಯಪ್ಪ. ಆ ಅಪ್ಪ, ಹೋಗಿ ಬರುತ್ತೇನೆ. ಬಾ ಮಗು, ಬಾ. ಹಿರಿಯರ ಪ್ರಾಣಕ್ಕೆ ಬದಲಾಗಿ ತನ್ನ ಪ್ರಾಣವನ್ನು ಕೊಟ್ಟ ಗುರುವತ್ಸಲನೆ. ಆತ್ಮಜ್ಞಾನ ರಹಿತರಿಗೆ ದೊರೆಯದ ಬ್ರಹ್ಮಲೋಕ ನಿನಗೆ ದೊರೆಯಲಿ. ಅನುಗ್ರಹಿತನಾದೆ. ಅಮ್ಮ, ಹೋಗುತ್ತೇನೆ. ಬಹುಕಾರ ಬಾಳು ಮಗು. ಧನ್ಯನಾದೆ. ಅಣ್ಣ, ಹೋಗುತ್ತೇನೆ. ಬಾ ಮಗು, ಬಾ. ಶುಭ ಗುಣಗುಣ ಹಬ್ಬಿರುವ ನೀನು ನನ್ನನ್ನು ಬಿಗಿದಪ್ಪು. ನಿನ್ನ ಕೀರ್ತಿಯಿಂದ ನೆಲೆಯುವ ಈ ಭೂಮಿ. ಅನುಗ್ರಹಿತನಾದೆ. ಮಗು, ಹೋಗುತ್ತೇನೆ. ಅಣ್ಣ, ವಂದಿಸುತ್ತೇನೆ. ಮಗು, ನಿನಗೆ ಒಳ್ಳೆಯದಾಗಲಿ. ಅಯ್ಯ ವೀರ, ಒಂದು ವಿಷಯ ಹೇಳಬೇಕಲ್ಲ. ಹೇಳು ಹೇಳು, ಬೇಗ ಹೇಳು. ಈ ವನದಲ್ಲಿ ಜಲಾಶಯ ಇರುವಂತೆ ಕಾಣುತ್ತದೆ. ಅಲ್ಲಿ ಹೋಗಿ ನನ್ನ ಬಾಯಾರಿಕೆಯನ್ನು ಪರಿಹರಿಸಿಕೊಂಡು ಬರುತ್ತೇನೆ. ಆಹೋ,
ದೃಢವಾದ ನಿಶ್ಚಯವುಳ್ಳವರೇ ಹೋಗು. ತಾಯಿ ಆಹಾರದ ಕಾಲ ಮೀರುತ್ತಾ ಬಂತು, ಬೇಗ ಬಾ. ಹೋಯಿತಲ್ಲ ಹೋಯಿತಲ್ಲ, ನನ್ನ ವಂಶ ಪರ್ವತ 3 ಶಿಖರಗಳಿಂದ ಕೂಡಿ ಬೆರೆಯುತ್ತಿತ್ತು. ಈಗ ಮಧ್ಯದ ಶಿಖರ ಮುರಿದು ಬಿತ್ತು. ನನ್ನ ಮನದಲ್ಲಿ ಬೆಂಕಿ ಬಿತ್ತು. ಈ ಬ್ರಾಹ್ಮಣವನ್ನು ಒತ್ತಡ ಮಾಡುತ್ತಿದ್ದಾನೆ. ತಾಯಿ ಆಹಾರದ ಕಾಲ ಮೀರುತ್ತಾ ಬಂತು. ಏನು ಮಾಡಲಿ? ಅಯ್ಯೋ ಬ್ರಾಹ್ಮಣ, ನಿನ್ನ ಮಗನನ್ನು ಕೂಗು. ನಿನ್ನ ಮಾತು ರಾಕ್ಷಸರಿಗೂ ಮೀರಿದಷ್ಟು ಕ್ರೂರವಾಗಿದೆ. ಏನು ಕೋಪ ಬಂದಿತು? ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಇದು ನನ್ನ ಪ್ರಕೃತಿಯ ದೋಷ. ನೀನು ಕೂಗದಿದ್ದರೆ ಹೋಗಲಿ. ನಿನ್ನ ಮಗನ ಹೆಸರೇನು? ಅದನ್ನು ನಾನು ಹೇಳುವುದು ನಿಷಿದ್ಧ. ಸರಿ ಸ್ವಾಮಿ, ಸರಿ. ಇದು ಯುಕ್ತವಾದದ್ದೇ. ಅಯ್ಯೋ ಬ್ರಾಹ್ಮಣ ಕುಮಾರ, ನಿನ್ನ ತಮ್ಮನ ಹೆಸರೇನು? ನಿರ್ಭಾಗ್ಯ ಮಧ್ಯಮ. ಮಧ್ಯಮ? ಆಹೋ, ಮಧ್ಯಮನೆಂಬುದು ಅವರಿಗೆ ಚೆನ್ನಾಗಿ ಒಪ್ಪುತ್ತದೆ. ಸರಿ, ನಾನೇ ಕರೆಯುತ್ತೇನೆ. ಅಯ್ಯೋ ಮಧ್ಯಮ, ಬಾ, ಬೇಗ ಬಾ. ಸಂಕಟಕ್ಕೆ ಬೀಳಾದ ಈ ದಟ್ಟಾರಣ್ಯದಲ್ಲಿ ಒಡಲಿಂದ ಯಾರೋ ತಾರದ ಸ್ವರದಲ್ಲಿ ಕೂಗುವರಲ್ಲ. ಈ ಧ್ವನಿಯನ್ನು ಆಲಿಸಿದರೆ ನನ್ನ ಮನದಲ್ಲಿ ಕಳವಳವು ತೋರು. ಈ ಧ್ವನಿಯು ಧನಂಜಯನ ಧ್ವನಿಯಾಗಿ ಹೊರವಲು. ಈ ಬ್ರಾಹ್ಮಣವನ್ನು ಒತ್ತಡ ಮಾಡ್ತಾನೆ ಇದ್ದಾನೆ. ಗಟ್ಟಿಯಾಗಿ ಕೂಗುತ್ತೇನೆ. ಅಯ್ಯೋ ಮಧ್ಯಮ, ಬಾ, ಬೇಗ ಬಾ. ಯಾರಿವನು ಈ ಕಾಡಿನಲ್ಲಿ ನನ್ನ ವ್ಯಾಯಾಮಕ್ಕೆ ಹಿತ ಉಂಟು ಮಾಡಿ ಮಧ್ಯಮ ಮಧ್ಯಮ ಎಂದು ಕೂಗುತ್ತಿರುವನು? ಆಗಲಿ, ನೋಡೋಣ. ಇವನನ್ನು ನೋಡಿದರೆ ಸಿಂಹದಂತ ಮುಖ, ಚೇನು ಬಣ್ಣದ ಕಣ್ಣು, ಕಂದು ಬಣ್ಣದ ಹುಬ್ಬು, ಗಿಡಗನಂದದಿ ಮೂಗು, ಆನೆಯಂತ ಕಪಾಲಗಳು, ಮತ್ತಾದ ಧೂಳಿ ಟಿವಿಯ ನಡುಗೆ ಅತುಲ ಬಲಶಾಲಿಯಂತೆ ಕಾಣುವನು. ಯಾವಳೋ ರಾಕ್ಷಸಿಯಲ್ಲಿ ಯಾರೋ ಲೋಕವೀರನಿಗೆ ಜನಿಸಿದ ಮಗನೇ ಇರಬೇಕು, ಸಂದೇಹವಿಲ್ಲ. ಈ ಬ್ರಾಹ್ಮಣವನ್ನು ಒತ್ತಡ ಮಾಡುತ್ತಲೇ ಇದ್ದಾರೆ. ತಾಯಿ ಆಹಾರದ ಕಾಲ ಮೀರುತ್ತಾ ಬಂತು. ಏನು ಮಾಡಲಿ? ಇನ್ನೂ ಗಟ್ಟಿಯಾಗಿ ಕೂಗುತ್ತೇನೆ. ಅಯ್ಯೋ ಮಧ್ಯಮ, ಬಾ, ಬೇಗ ಬಾ. ಈಗ ಬಂದೆ. ಇವನು ಬ್ರಾಹ್ಮಣ ಹುಟ್ಟುವನು. ಈ ಪುರುಷ
ಮನುಷ್ಯನ ನೋಟಕ್ಕೆ ಎಷ್ಟು ಮನೋಹರನಾಗಿದ್ದಾನೆ. ಸಿಂಹಕ್ಕೆ ಸಮನಾದ ಆಕೃತಿ ಈತನ. ಕರಕತಾಳಗಳೆರಡು ಹೋಗುತ್ತಿವೆ ತೋಳುಗಳು, ನಡುವೆ ಮೈ ಸಣ್ಣಗಿದೆ. ಇಷ್ಟ ಬಂಧುಗಳು ಬಂದಾಗ ದೃಷ್ಟಿ ಸಂತೋಷದಲ್ಲಿ ಅವರತ್ತ ತಿರುಗುವಂತೆ ನನ್ನ ಕಣ್ಣುಗಳು ಆತನತ್ತ ಸೆಳೆಯುತ್ತಿವೆ. ಅಯ್ಯೋ ಮಧ್ಯಮ, ನಿನ್ನನ್ನಯ್ಯ ನಾನು ಕೂಗುತ್ತಿರುವುದು. ಆದ್ದರಿಂದಲೇ ನಾನು ಬಂದಿರುವುದು. ಏನು ನೀನು ಮಧ್ಯಮನೇ? ಮತ್ತಾರು ಅಲ್ಲ, ನಾನೇ ಮಧ್ಯಮನು. ಮಧ್ಯಮನು ಅವಧ್ಯದಲ್ಲಿ, ಮಧ್ಯಮನ ಧೇರನಲ್ಲಿ, ಮಧ್ಯಮನ ಭೂಮಿಯಲ್ಲಿ. ಕೇಳಲೇ ಭದ್ರ, ಸೋದರ ಗಣನದಲ್ಲಿಯೂ ನಾನೇ ಮಧ್ಯಮನು. ಅದು ಅಲ್ಲದೆ ಪಂಚಭೂತಗಳಲ್ಲಿ ಮಧ್ಯಮನು, ಕ್ಷತ್ರಿಯರ ಗಣದಲ್ಲಿ ಮಧ್ಯಮನು, ಜನ್ಮದಲ್ಲಿ ಮಧ್ಯಮನು, ಲೋಕದ ಸರ್ವ ಕಾಲಗಳಲ್ಲೂ ನಾನೇ ಮಧ್ಯಮನು. ಆಹಾ, ಮಧ್ಯಮ ಮಧ್ಯಮ ಎಂದು ಹೇಳಿಕೊಳ್ಳುತ್ತಿರುವ ಇವನು ಪಾಂಡುವಿನ ಮಧ್ಯದ ಮಗನೇ ಇರಬೇಕು. ನಮ್ಮನ್ನು ಈ ಮೃತ್ಯುವಿನಿಂದ ಪಾರು ಮಾಡಲು ಬಂದಿದ್ದಾನೆ. ಅಲ್ಲಿರುವ ತಾವರೆಯ ಕೊಳದಲ್ಲಿ ಆಚಮನ ಮಾಡಿ ಪರಲೋಕದಲ್ಲಿ ನೀರು ದೊರೆಯುವುದು ಕಷ್ಟವೆಂದರಿತು. ತಾವರೆ ಎಲೆಯಲ್ಲಿ ತಿಳಿ ನೀರನ್ನು ತೆಗೆದುಕೊಂಡು ನನಗೆ ನಾನೇ ತರ್ಪಣವನ್ನು ಕೊಟ್ಟುಕೊಂಡೆ. ಅಯ್ಯ ವೀರ, ಇಗೋ ಬಂದಿದ್ದೇನೆ. ಈಗ ಬಂದಿರುವೆ. ಅಯ್ಯೋ ಮಧ್ಯಮ, ಇತ್ತಮ ಇತ್ತಮ. ಬ್ರಾಹ್ಮಣರೇ, ಹೆದರಬೇಡಿ. ನಿಮ್ಮ ಭಯಕ್ಕೆ ಕಾರಣವೇನು? ನೀರು ತುಂಬಿದ ಮೋಡದಂತಿರುವ ಕರಿಯಮನು, ತಾವರೆಯ ದಳದಂತೆ ವಿಶಾಲ ಕಣ್ಣುಗಳುಳ್ಳ ಆ ಭೀಕರ ರಾಕ್ಷಸ, ಚಾಚಿಕೊಂಡಿರುವ ಕೋರೆ ಹಲ್ಲು ಕಿರಿಯುತ್ತ ಮೃಗರಾಜನ ಹಾಗೆ ಹೆಚ್ಚಿಕೊಳ್ಳುತ್ತ ಆಡಿಕೊಂಡು ಒಟ್ಟಿಸಿಕೊಂಡು ಬಂದು ನನ್ನನ್ನು ಸತೀಸುತ್ತರನ್ನು ಎಲ್ಲರನ್ನು ಕೊಲ್ಲಲಿದ್ದಾನೆ. ನಿನ್ನ ಎದುರಿನಲ್ಲಿಯೇ ಮಗು ಭಯ ಪಡದೆ. ಹೀಗೋ ಇವನು ಬ್ರಾಹ್ಮಣರ ದಾರಿಗಾಟ ಬಂದು ವಿಘ್ನ ಉಂಟು ಮಾಡಿದನು. ಇವನಿಗೆ ತಕ್ಕ ಶಿಕ್ಷೆ ಮಾಡುತ್ತೇನೆ. ಅಯ್ಯ ಪುರುಷ, ಈ ಬ್ರಾಹ್ಮಣರಿಗೆ ಏಕೆ ಹಿಂಸೆ ಕೊಡುತ್ತಿ? ಚಂದ್ರನ ಸುತ್ತಲೂ ತಾರೆಗಳಿರುವಂತಹ ಮಕ್ಕಳು, ಬೆಳದಿಂಗಳಂತೆ ತಂಪು ಕೊಡುವ ಹೆಂಡತಿ. ಹೇಗಿರುವ ಬ್ರಾಹ್ಮಣ ಮುದುಕ, ಅವನು ಏನೇ ತಪ್ಪು ಮಾಡಿದರೂ ಕೊಲ್ಲುವುದು ಸರಿಯಲ್ಲ. ಹೆಂಡತಿ ಮಕ್ಕಳೊಡನೆ ಬಂದಿರುವ ಬ್ರಾಹ್ಮಣರನ್ನು ಪೀಡಿಸದ ಬಿಟ್ಟು ಬಿಡು. ಓಹೋ, ಬಿಡುವುದಿಲ್ಲ. ಯಾರಿವನು? ನನ್ನ ಎಲ್ಲ ಸೋದರ ಗುಣಗಳನ್ನು ವಶಪಡಿಸಿಕೊಂಡಂತೆ ಕಾಣುವನು. ಇನ್ನು ಬಾಲಕ, ಇವನ ಪರಾಕ್ರಮ ನೋಡಿದರೆ ನನಗೆ ಅಭಿಮನ್ಯು ನೆನಪಾಗುತ್ತಾನೆ. ಅಯ್ಯ ಪುರುಷ, ಬಿಟ್ಟು ಬಿಡು. ಬಿಡುವುದಿಲ್ಲ. ನನ್ನ ತಂದೆಯ ಬಂದು ಬಿಡು ಎಂದು ಹೇಳಿದರು ಬಿಡುವುದಿಲ್ಲ. ನನ್ನ ತಾಯಿ ಆಜ್ಞೆ ಅಂತ ಹಿಡಿದೆ ನಾನು. ಏನು ತಾಯಿಯ ಆಜ್ಞೆ? ಎಲ್ಲ ದೇವರಿಗಿಂತ ಹಿರಿಯ ದೇವರು ತಾಯಿ. ಆಕೆಯ ಆಜ್ಞೆಯಂತೆ ನಮ್ಮ ಗತಿ ಇಂತಾಯಿತು. ಅಯ್ಯ ಪುರುಷ, ನಿನ್ನ ಬಳಿ ಕೇಳಬೇಕಾದ ಒಂದು ವಿಷಯವಿದೆಯಲ್ಲ. ಕೇಳು ಕೇಳು, ಬೇಗ ಕೇಳು. ನಿನ್ನ ತಾಯಿಯ ಹೆಸರೇನು? ಕೇಳು. ಹಿಡಿಂಬೆ ಎಂಬ ವರದೇವ. ಏನು? ಹಿಡಿಂಬೆಯ ಮಗನು? ಈ ಗರ್ವ ಇವನಿಗೆ ಯೋಗ್ಯವೇ ಆಗಿದೆ. ರೂಪದಲ್ಲಿ, ಸತ್ವದಲ್ಲಿ, ಬಲದಲ್ಲಿ ಈತನು ಅವನು ತಂದೆ ಆಗುವವನ ಎಲ್ಲಾ ಸೋದರ ಗುಣಗಳನ್ನು ಹೋಲುತ್ತಾನೆ. ಆದರೆ ಬ್ರಾಹ್ಮಣರಲ್ಲಿ ಕರುಣೆ ತೋರಲು ಇವನ ಮನದ ಪರಿಯೇನು? ಅಯ್ಯ ಪುರುಷ, ಬಿಟ್ಟು ಬಿಡು. ಬಿಡುವುದಿಲ್ಲ. ಬ್ರಾಹ್ಮಣರೇ, ನಿಮ್ಮ ಮಗನನ್ನು ಕರೆದುಕೊಳ್ಳಿ. ಇವನ ಸಂಗಡ ನಾನು ಹೋಗುತ್ತೇನೆ. ಬೇಡ ಬೇಡ, ಹಾಗೆ ಮಾಡಬೇಡ. ಹಿರಿಯರ ಪ್ರಾಣವನ್ನು ಉಳಿಸುವುದಕ್ಕಾಗಿ
ಈಗಾಗಲೇ ನನ್ನ ಪ್ರಾಣವನ್ನು ಕೊಟ್ಟಾಗಿದೆ. ನಿಲ್ಲು. ನೀನು ಯೌವನಿಗ, ರೂಪವಂತ, ಈ ಭೂಮಿಯ ಮೇಲೆ ಬಹುಕಾಲ ಬಾಳಬೇಕಾದವನು ನೀನು. ಅಯ್ಯ, ಅದಾಗುವುದಿಲ್ಲ. ನಾನು ಕ್ಷತ್ರಿಯ ಕುಲದಲ್ಲಿ ಜನಿಸಿದವನು. ಬ್ರಾಹ್ಮಣರು ಪೂಜ್ಯನಿರಲ್ಲವೇ? ಬ್ರಾಹ್ಮಣರ ಶರೀರಕ್ಕೆ ಬದಲಾಗಿ ನನ್ನ ಶರೀರ ಕೊಟ್ಟು ಬದಲು ಮಾಡಲು ಇಚ್ಛಿಸುತ್ತೇನೆ. ಈಗ ಇವನು ಕ್ಷತ್ರಿಯನು, ಆದ್ದರಿಂದಲೇ ಗರ್ವ. ಇವನನ್ನೇ ಕೊಂದು ತೆಗೆದುಕೊಂಡು ಹೋಗುತ್ತೇನೆ. ನನ್ನನ್ನು ತಡೆಯುವವರು ಯಾರು? ನಾನು. ಏನು? ನೀನು? ಹೌದು, ನಾನೇ. ಹಾಗಾದರೆ ನೀನೇ ಬಂದು ಬಿಡು. ಅತಿ ವೀರ್ಯ ಬಲಗಳುಳ್ಳ ನಾನು ಒಬ್ಬನನ್ನು ಹಿಂಬಾಲಿಸಿ ಹೋಗುವನಲ್ಲ. ನಿನಗೆ ಶಕ್ತಿ ಇದ್ದರೆ ಬಲವಂತದಿಂದ ಕರೆದುಕೊಂಡು ಹೋಗು. ನಾನು ಯಾರು ಗೊತ್ತಾಯ್ತು? ನೀನು ನನ್ನ ಮಗನೆಂಬುದನ್ನು ಬಲ್ಲೆ. ಏನು? ಏನು? ನಿನ್ನ ಮಗನೇ? ಹೇಗೆ ನಿನ್ನ ಮಗ? ಓಹೋ, ಕೋಪ ಬಂದಿತ್ತು. ತಾಳಿಕೋ. ಕ್ಷತ್ರಿಯರು ಪ್ರಜೆಗಳೆಲ್ಲರನ್ನು ಮಕ್ಕಳೆಂದು ಭಾವಿಸುತ್ತಾರೆ. ಹಾಗೆಂದು ತಿಳಿದು ನಿನ್ನನ್ನು ಕರೆದೆ. ಆಹಾ, ಅಂಚಿದವರ ಆಯುಧವನ್ನು ಹಿಡಿದು ಬಿಟ್ಟೆಯಲ್ಲ. ಸತ್ಯದ ಮೇಲೆ ಆಣೆಟ್ಟು ಹೇಳುತ್ತೇನೆ, ಭಯವೆಂದರೆ ಏನು ನನಗೆ ಗೊತ್ತಿಲ್ಲ. ನಿನ್ನ ಬಳಿ ಕೇಳಿ ತಿಳಿಯುವ ಆಸೆ ಇದೆ. ಹೇಳಯ್ಯ, ಕೇಳುವೆನು. ಈಗ ನಿನಗೆ ಭಯವನ್ನು ಉಪದೇಶಿಸುತ್ತೇನೆ. ಆಯುಧವನ್ನು ಹಿಡಿದುಕೋ. ಆಯುಧವನ್ನು ಹಿಡಿದುಕೊಂಡೇ ಇದ್ದೇನೆ. ಅದು ಹೇಗೆ? ಚಿನ್ನದ ಸ್ತಂಭಕ್ಕೆ ಸಮನಿರಿಸಿ ಶತ್ರುಗಳ ನಿಗ್ರಹಕ್ಕೆ ಸದಾ ತೊಡಗಿಸಿಕೊಂಡಿರುವ ಈ ನನ್ನ ಬಲದೋಳೆ ಸಹಜವಾದ ಆಯುಧವು ನನಗೆ. ಇದು ನನ್ನ ತಂದೆಯಾದ ಭೀಮಸೇನನಿಗೆ ಒಪ್ಪುವಂತದ್ದು. ಅದು ಯಾರು? ಆ ಭೀಮಸೇನ ಬ್ರಹ್ಮನಿಗೆ ಸಮವೇ? ಇಲ್ಲ ಶಿವನಿಗೆ ಸಮವೇ? ಇಂದ್ರ, ಅಗ್ನಿ, ಯಮ ಇವರಲ್ಲಿ ಯಾರಿಗೆ ಸಮ ನಿನ್ನ ತಂದೆ? ಹೇಳಯ್ಯ, ಕೇಳುವೆನು. ಎಲ್ಲರಿಗೂ, ಅವರೆಲ್ಲರಿಗೂ. ಛೇ ಛೇ ಛೇ, ಅದು ಸುಳ್ಳು. ಏನೇನು ಸುಳ್ಳು ಎದೆಯಾ? ನನ್ನ ತಂದೆಯನ್ನು ಹೀಯಾಡುತ್ತವೆಯಾ? ಏನು ಮಾಡಲಿ? ಈ ಮನವನ್ನು ಕಿತ್ತು ಹೊಡೆಯುತ್ತೇನೆ. ಕೋಪಗೊಂಡ ಕಾಡಾನೆಗೆ ಅದೇ ಕಾಡಿನ ಸಿಂಹ ಹೆದರುವುದಿಲ್ಲ. ಇದರಿಂದ ಇವನನ್ನು ಕೊಲ್ಲಲಾಗಲಿಲ್ಲವಲ್ಲ. ಈಗ ನಾನು ಭೀಮಸೇನನ ಮಗ, ವಾಯುವಿನ ಮೊಮ್ಮಗ. ಮಲ್ಲ ಯುದ್ಧದಲ್ಲಿ ನನಗೆ ಸಮರಿಲ್ಲ. ಸಿದ್ಧನಾಗಿ ನಿಲ್ಲು. ನಿನ್ನ ತೋಳ ಬಲವನ್ನು ತೋರಿಸು.
ಈಗ ಕಟ್ಟಿ ಹಗ್ಗದಿಂದ ಆನೆಯನ್ನು ಕಟ್ಟಿದ ಹಾಗೆ ನನ್ನ ತೋಳುಗಳಿಂದ ನಿನ್ನನ್ನು ಬಿಗಿದಿದ್ದೆ. ಹೇಗೆ ಬಿಡಿಸಿಕೊಳ್ಳುವೆ ನೋಡುತ್ತೇನೆ. ಎಲ್ಲ ಇವನು ನನ್ನನ್ನು ಹಿಡಿದೇ ಬಿಟ್ಟನಲ್ಲ. ಅಯ್ಯೋ ಸುಯೋಧನ, ನಿನ್ನ ಶತ್ರು ಪಕ್ಷ ಬೆಳೆಯುತ್ತಿದೆ, ನಿನ್ನ ರಕ್ಷಣೆ ನೋಡಿಕೋ. ಅಯ್ಯ ಪುರುಷ, ಎಚ್ಚರವಾಗಿರೋ. ಎಚ್ಚರವಾಗೇ ಇದ್ದೇನೆ. ನೋಡಿದೆಯಾ, ತೋಳಿನಲ್ಲಿ ಬಲವಿದೆ ಎಂಬ ದರ್ಪವನ್ನು ಬಿಟ್ಟು ಬಿಡು. ವಲ್ಲ ಯುದ್ಧದಲ್ಲಿ ನನಗೆ ಯಾರು ಸರಿಸಮರಿಲ್ಲ. ಇದರಿಂದ ಇವನನ್ನು ಕೊಲ್ಲಲಾಗಲಿಲ್ಲವಲ್ಲ, ಇನ್ನೇನು ಮಾಡಲಿ? ಅಯ್ಯೋ ಪುರುಷ, ಹಿಂದಿನ ಒಪ್ಪಂದವನ್ನು ಸ್ಮರಿಸಿಕೊ. ಒಪ್ಪಂದವು ನೆನಪಾಯಿತು. ನಡ ಮುಂದೆ. ಅಯ್ಯ ಮಧ್ಯಮ, ನಮ್ಮನ್ನು ಕಾಪಾಡಿ ನಮ್ಮ ವಂಶವನ್ನು ಉದ್ಧರಿಸಿದ ಕಡೆಯ. ನಮಗೆ ತಡವಾಯಿತು, ನಾವಿನ್ನು ಬರುತ್ತೇವೆ. ಬ್ರಾಹ್ಮಣರೇ, ಹತ್ತಿರದಲ್ಲಿ ನಮ್ಮ ಆಶ್ರಮವಿದೆ. ಸ್ವಲ್ಪ ಹೊತ್ತು ವಿಶ್ರಮಿಸಿ ಆಮೇಲೆ ಹೋಗಬಹುದು. ಜೀವದಾನ ಮಾಡಿ ನಮ್ಮನ್ನು ಉಳಿಸಿದ್ದು ಅತಿಚ್ಛ ಮಾಡಿದ ಹಾಗೆ ಆಯಿತು. ನಮಗೆ ತಡವಾಯಿತು, ನಾವಿನ್ನು ಬರುತ್ತೇವೆ. ಸರಿ, ಹಾಗಾದರೆ ಕುಟುಂಬ ಸಮೇತರಾಗಿ ಹೋಗಿ ಬನ್ನಿ. ಮತ್ತೆ ತಮ್ಮ ದರ್ಶನ ನೀಡಬೇಕು. ಆಗಲಿ, ಹಾಗೆಯೇ ಮಾಡೋಣವತ್ತೆ. ಬ್ರಾಹ್ಮಣಿ ಮಕ್ಕಳಿರ, ಬನ್ನಿ, ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಅಯ್ಯ ಪುರುಷ, ಎಲ್ಲಿ ನಿಲ್ಲು. ನೀನು ಬಂದಿರುವುದನ್ನು ತಾಯಿಗೆ ತಿಳಿಸುತ್ತೇನೆ. ಆಗಲಿ. ಅಮ್ಮ, ನಾನು ಘಟೋತ್ಕಚ ಬಂದಿದ್ದೇನೆ. ವಂದಿಸುತ್ತೇನೆ. ಬಹುಕಾಲ ಬಾಳು. ಅಮ್ಮ, ನೀನು ಬಹುಕಾಲದಿಂದಲೂ ಬಯಸುತ್ತಿರುವಂತೆ ನಿನ್ನ ಆಹಾರಕ್ಕಾಗಿ ಒಬ್ಬ ಮನುಷ್ಯನನ್ನು ತಂದಿದ್ದೇನೆ. ಮಗು, ಎಂತಹ ಮನುಷ್ಯನನ್ನು ಕರೆ ತಂದಿರುವೆ? ಅಮ್ಮ, ಮಾತಿನಲ್ಲಿ ಮಾತ್ರ ಮನುಷ್ಯ, ಶೌರ್ಯದಲ್ಲ. ಹಾಗಾದರೆ ನಡಿ, ಅವನನ್ನು ನೋಡೋಣ. ಅಮ್ಮ,
ಕರೆತಂದದ್ದು? ಅಮ್ಮ, ಇವನ್ಯಾರು? ಇವನು ದೇವತೆ. ದೇವತೆ? ಯಾರಿಗೆ? ನನಗೂ ಮತ್ತು ನಿನಗೂ. ಸಾಕ್ಷಿ ಏನು? ನೀನೇ ಸಾಕ್ಷಿ. ರೇ 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 ರಾ. ರೇ 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 ಅಮ್ಮ! ಹುಚ್ಚ, ನಿನ್ನ ತಂದೆಗೆ ನಮಸ್ಕರಿಸು. ಆ! ಹೇಳಿದನಲ್ಲ ನಮಸ್ಕರಿಸು ಎಂದು. ಬಾಯಿ ಬಾ. ಹೇಳಿದನಲ್ಲ ಮಗು, ಬಾಯಿ ಬಾಯಿ ಬಾ. ಬಾಯಿ ಹೇಳಿದನು. ವಂದಿಸು. ಅಡ್ಡ ಬೇಡ ಮಗು, ಹೇಳಿದೆ ನನ್ನ ವಂದಿಸು ಎಂದು. ವಂದಿಸು ಅಂತ ಹೇಳಿದೆ. ತಂದೆ, ನಾನು ಆ ಧಾರ್ತ ರಾಷ್ಟ್ರವರಕ್ಕೆ ಕಾಡು ಕಿಚ್ಚಾದ ಘಟೋತ್ಕಚ ವಂದಿಸುತ್ತೇನೆ. ಪುತ್ರನ ಚಪಲತೆಯನ್ನು ಮನ್ನಿಸಬೇಕು. ಮೊದಲಿಗೆ ನಾನು ತಿಳಿಯದೆ ನಿಮಗೆ ವಂದಿಸಲಿಲ್ಲ. ನನ್ನ ತಪ್ಪನ್ನು ಮನ್ನಿಸಿ ಅನುಗ್ರಹಿಸಬೇಕು. ಬಾ ಮಗು ಬಾ. ನೀನು ತಪ್ಪಿ ನಡೆದದ್ದು ಮನೋಹರವಾಗೇ ಇದೆ. ಭಾರತ ರಾಷ್ಟ್ರವನಕ್ಕೆ ಕಾಡಿಗಿಚ್ಚಾರಿರುವ ಮಕ್ಕಳನ್ನು ನಿನ್ನ ಹಿರಿಯರು ಬಯಸುವರು. ಅತಿ ಬಲ ಪರಾಕ್ರಮಶಾಲಿಯಾಗಿ ಬಾಳು. ಅನುಗ್ರಹಿತನಾದೆ. ಆರ್ಯಪುತ್ರ, ನಡೆ, ನಮ್ಮ ಆತಿಥ್ಯವನ್ನು ಸ್ವೀಕರಿಸು. ಆಗಲಿ ದೇವಿ ಹಿಡಿಂಬೆ. ಮಗು ಘಟೋತ್ಕಚ. ಹ್ಮ್ ಹ್ಮ್ ರೇ 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 ರಾ. ರೇ 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 ರಾ. ರೇ 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 ಘಟೋತ್ಕಚ, ಭೀಮನ ಮಗನ ಹಂಗಾದೆ. ಹೌದು ಕಣಪ್ಪ. ಆಮೇಲೆ ಏನಾಯ್ತು? ಆಮೇಲೆ ಭೀಮ ಹಿಡಿಂಬೆಯರ ಸಮಾಗಮವಾಗುತ್ತೆ. ಬಳಿಕ ಪಾಂಡವರು ವನವಾಸ ಮುಗಿಸಿ ನಾಡಿಗೆ ಬರ್ತಾರೆ. ಹಾಗೆ ಈ ದುರ್ಯೋಧನ ಇದ್ದಾನಲ್ಲ, ಅವನು ರಾಜ್ಯ ಕೊಡೋದಿಲ್ಲ ಅಂತ ಹಠ ಮಾಡ್ತಾನೆ. ಆಗ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಘಟೋತ್ಕಚ ಕೂಡ ಸೇರ್ಕೋತಾನೆ. ಹಾಗಾದ್ರೆ ಘಟೋತ್ಕಚ ಎಲ್ರನ್ನು ಕೊಂದು ಹಾಕಿರ್ತಾನಲ್ವಾ? ಅಜ್ಜ, ಸಮಾಧಾನ ಸಮಾಧಾನ. ಕೊಂದಾಗ್ತಾನೆ. ಆದ್ರೆ ಇದಕ್ಕೂ ಮುಂಚೆನೆ ಕೃಷ್ಣ ಘಟೋತ್ಕಚನಿಂದ ಧೃತರಾಷ್ಟ್ರನಿಗೂ ದುರ್ಯೋಧನನಿಗೂ ಒಂದು ಸಂದೇಶ ಕಳಿಸ್ತಾನೆ. ಆ ಸಂದೇಶ ತಕೊಂಡು ಹೊರಟ ದೂತ ಘಟೋತ್ಕಚ ಧೃತರಾಷ್ಟ್ರನ ಶಿಬಿರಕ್ಕೆ ಬರ್ತಾನೆ. ಆಮೇಲೆ ಏನಾಯ್ತಪ್ಪ ಅಂತಂದ್ರೆ, ಸಮಯ ಬೇರೆ ಆಗ್ಬಿಟ್ಟಿದೆ. ಏನ್ ಮಾಡೋದು? ಈ ಮಕ್ಕಳು ನೃತ್ಯ ಬೇರೆ ನಾವು ನೋಡ್ಬೇಕಲ್ಲ, ಪಾಪ ಕಾಯ್ತಾ ಇದ್ದಾರೆ. ಒಂದ್ ಕೆಲಸ ಮಾಡಿ, ದಾರಿ ಹೋಗ್ತಾ ಕತೆ ಹೇಳಿ. ಬನ್ನಿ, ಈಗ ಡಾನ್ಸ್ ನೋಡೋಣ, ಬನ್ನಿ.
ಸಾಗರವು ನದಿಗಳಿಗೆ ಅದೆಂತು ಪ್ರಭುವಾಗಿಹುದೋ, ಅಗ್ನಿಯು ಆಹುತಿಗಳಿಗೆ ಅದೆಂತು ಪ್ರಭುವಾಗಿಹುದೋ, ಮನವು ಇಂದ್ರಿಯಗಳಿಗೆ ಅದೆಂತು ಪ್ರಭುವಾಗಿಹುದೋ, ಅಂತೆಯೇ ನಾವು ಕಲಿತ ವಿದ್ಯೆಗಳು ನಮಗಂತೂ ಪ್ರಭುವಾಗಿಹುದು.